ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಪತ್ರಕರ್ತರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಸಮಾಜದ ಮೇಲಿದೆ. CK ಮಹೇಂದ್ರರವರು. ಪತ್ರಕರ್ತರು ಅಪಾಯದ ಅಂಚಿನಲ್ಲಿದ್ದಾರೆ. ಪತ್ರಕರ್ತರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಸಮಾಜದ ಮೇಲಿದೆ ಎಂದು ಪ್ರತಿನಿಧಿ ದಿನಪತ್ರಿಕೆ ಪ್ರಧಾನ ಸಂಪಾದಕ CK ಮಹೇಂದ್ರ ಅವರು ತಿಳಿಸಿದರು. ಎಲ್ಲಿಂದ ಶುರುವಾಗುತ್ತೋ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಪತ್ರಕರ್ತ ಆಗೋದಕ್ಕೆ ಅಥವಾ ಅವರ ಹಿಂದೆ ಕೇಳೋದಕ್ಕೆ ಅಥವಾ ಚರ್ಚೆ ಮಾಡಿ ಒಂದು ಅಭಿಪ್ರಾಯವನ್ನು ರೂಪಿಸೋದಕ್ಕೆ ಸಾಧ್ಯವಾಗದೇನೂ ಸಹ ಪರಿಸ್ಥಿತಿ ನಿರ್ಮಾಣವಾದರೆ ಇನ್ನೊಂದು ಟ್ಯಾಬ್ಲೆಟ್ ಪತ್ರಿಕೆ ಕಲ್ಚರ್ ಶುರುವಾಗ್ತಾ ಹೋಗುತ್ತೆ. ಯಾರೊಬ್ಬ ಯೂಟ್ಯೂಬ್ನಲ್ಲಿ ನಿಂತ್ಕೊಂಡು ತನಗನ್ಸಿದ್ದನ್ನ ತಾನು ತಿಳ್ಕೊಂಡಂತೆ ಸರಿ ಅಂತ ಜನಗಳ ಮುಂದೆ ಸಾಬೀತು ಹೋಗ್ತಾನೆ. ಅದನ್ನ ಜನ ನಂಬ್ತಾ ಹೋಗ್ತಾರೆ. ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವ್ ಅಂತ ನಮ್ಮಲ್ಲೊಂದು ಮಾತೆ, ನೋಡಿದ್ದು ಸತ್ಯ ಅಂತ. ನಾವು ಬರೆದು ಸತ್ಯ ಆಗಿರ್ಬೋದು, ಆದರೆ ಟಿವಿನಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದ್ದು ಸತ್ಯ ಅಂತ ಅನಿಸ್ಬಿಡುತ್ತೆ ಜನಕ್ಕೆ. ಹಾಗಾಗಿ ಚಲನಚಿತ್ರ ಮಾಧ್ಯಮ ಯಾಕೆ ಪ್ರಭಾವಶಾಲಿ ಅಂತಂದ್ರೆ, ಇವತ್ತು ಸಿನಿಮಾ ನೋಡಿದವರು ಗಾಂಜಾ ಟೇಸ್ಟ್ ಮಾಡಬೇಕು ಅಂತ ಅನ್ಬೋದು ಸಿನಿಮಾ ನೋಡೋದು. ಯಾಕೆಂದ್ರೆ ಆ ಥರದ ಪ್ರಭಾವ ಪಡುವಂತಹ ಪರಿಸ್ಥಿತಿ ಮಾಡಾಗಿದೆ. ಈ ವೈಯಕ್ತಿಕ ಪತ್ರಿಕೋದ್ಯಮ ಎಲ್ಲಿವರೆಗೆ ತನ್ನ ಇದರ ಶಕ್ತಿನ ಬೆಳೆಸ್ಕೊಂಡು ಹೋಗ್ತಾ ಹೋಗುತ್ತೆ, ಅಲ್ಲಿಯವರೆಗೆ ಸಮಾಜಕ್ಕೆ ಅಷ್ಟರ ಮಟ್ಟಿಗೆ ಕೆಡುಕು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹೇಗೆ ಸಾಧ್ಯ ಹಂಗಿಲ್ಲ ಅಂತ ನೋಡಿ ಯೋಚನೆ ಮಾಡಿ. ಒಂದು ಸಂಸ್ಥೆನ ಕೆಲಸ ಮಾಡುವಾಗ ಒಂದು ಸಂಪಾದಕೀಯ ಮಂಡಳಿ ಅಂತ ಇರುತ್ತೆ. ಅವರು ಸಂಜೆ ಕೂತು ಯಾವ ಸುದ್ದಿ ಹೇಗೆ ಕಡಿಮೆ ಪ್ರಜಾಪ್ರಭುತ್ವಕ್ಕೆ ಒಂದು ವಿರೋಧ ಪಕ್ಷ ಇಲ್ಲದೆ ಇರುವಂತಹ ಪರಿಸ್ಥಿತಿ ಎಂಥ ಅಪಾಯಕಾರಿನೋ ಅದಕ್ಕಿಂತ ಹೆಚ್ಚು ಅಪಾಯಕಾರಿ ಒಂದು ಪರಿಣಾಮಕಾರಿ ಪತ್ರಿಕೋದ್ಯಮ, ಪರಿಣಾಮಕಾರಿ ಪತ್ರಿಕೆ ಅಥವಾ ಯಾವುದೇ ಮಾಧ್ಯಮ, ದೃಶ್ಯ ಮಾಧ್ಯಮ, ಗೂಗಲ್ನಂತಹ ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಡಿಜಿಟಲ್ ಮಾಧ್ಯಮಗಳು, ಮಾಧ್ಯಮಗಳು ಅವೆಲ್ಲವೂ ತರುವುದು ಅಥವಾ ಅವು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾ ಇರೋದು ಯಾವುದೇ ಪ್ರಜಾಪ್ರಭುತ್ವಕ್ಕೆ ಒಂದು ಅಪಾಯಕಾರಿ ಅಂತ ಭಾವಿಸ್ತೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಅಪಾಯವನ್ನ ಸಮಾಜವೇ ಗುರುತಿಸಿ ಸಮಾಜವೇ ಅದ್ರ ಬಗ್ಗೆ ಪ್ರತಿನಿಧಿಸಬೇಕು. ಈಗ ಅದು ಕಡಿಮೆ ಆಗ್ತದೆ. ಅಡ್ವರ್ಟೋರಿಯಲ್ ಅಂತ ಕರಿತೀವಿ ನಾವು ದಯವಿಟ್ಟು ಪ್ರಕಟಿಸಬೇಕು ಅಂತ ಹೇಳಿ ಚೆನ್ನಾಗಿ ವಾಪಸ್ ಕಳಿಸೋದು ನಾವು ಪ್ರಕಟಿಸಲಾಗಿದೆ. ಈಗ ಆ ದಿಕ್ಕದನ್ನು ತರುವಂತಹ ಸಂಪಾದಕರು ಎಲ್ಲಿ ಉಳಿದಾರೆ? 8 ಜನ ಇಲ್ಲ ಕೂಡಿ ನಾವು ಹಾಕ್ತೀವಿ ಅಂತ ಹಾಕಲ್ಲ ಅಂತ ಹೇಳಿ ವಾಪಸ್ ಕಳಿಸುವಂತಹ ಧೈರ್ಯವನ್ನು ತೋರಿಸೋಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ಎಲ್ಲಿ ಅಪಾಯವನ್ನು ಎದುರಿಸ್ತಾ ಇದ್ದೀವಿ ಅನ್ನೋದನ್ನ ಗಮನಿಸ್ಕೊಂಡ್ರೆ ಬಹುಶಃ ಆ ಸವಾಲನ್ನು ನಾವು ಕಂಡುಹಿಡಿತೀವಿ. ಸವಾಲು ಏನು ಅನ್ನೋದನ್ನ ಕಟ್ಕೋಬಹುದು ಅಂತ ಅನ್ಕೊಳ್ತೀವಿ. ಮೊದಲನೇದು, ಸಂಸ್ಥೆಗಳನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಕಟ್ಕೋತಾ ಹೋಗಿದ್ವಿ. ಅಂದ್ರೆ ಕಲರ್ ಮಾಡಿದ್ವಿ, ದೊಡ್ಡ ದೊಡ್ಡ ಆಫೀಸ್ಗಳನ್ನ ಮಾಡಿದ್ವಿ, ಈಗಿನ ಅತ್ಯಾಧುನಿಕ ಕ್ಯಾಮ್ರಾಗಳನ್ನ ಕೊಡ್ತೀವಿ, ಮತ್ತೆ ಸಂಬಳಗಳು ಜಾಸ್ತಿ ಆಗ್ತಾ ಹೋಯ್ತು. ಇದೆಲ್ಲವನ್ನ ಮತ್ತು ಮಾಲೀಕರ ಆಸೆಗಳು ಜಾಸ್ತಿ ಆಗ್ತಾ ಹೋಯ್ತು. ಇದನ್ನೆಲ್ಲ ಪೂರೈಸುವಂತಹ ಶಕ್ತಿ ಮಾಧ್ಯಮಕ್ಕೆ ಆಗ್ತಾ ಇಲ್ಲ. ಮೊದಲಲ್ಲೇ ನಾನು ಜನರೆಲ್ಲ ಕೆಲಸ ಮಾಡುವಾಗ 99ನೇ ಎಲೆಕ್ಷನ್ನಲ್ಲಿ ಇಡೀ ರಾಷ್ಟ್ರೀಯ ಎಲೆಕ್ಷನ್ ಸುದ್ದಿ ಮಾಡಿದ್ವಿ. ಅದು 4 ಪೇಜ್ ಯಾಕೆಂದ್ರೆ ವ್ಯವಸ್ಥೆಗಳೇ ಇರಲಿಲ್ಲ. ಈಗ ಮೊಬೈಲಲ್ಲಿ ಯಾವ ಕಮ್ಯುನಿಕೇಶನ್ಸ್ ಕೂಡ ಆಗ ಫೋನ್ ತಗೋಬೇಕು, ಬರೀಬೇಕು, ಅಲ್ಲಿಂದ DC ಆಫೀಸಿಂದ ಯಾರೋ ತಂದುಕೊಡ್ಬೇಕು, ಈ ಥರ ಪರಿಸ್ಥಿತಿ ಇತ್ತು. ಈಗ ಇನ್ಸ್ಟಿಟ್ಯೂಷನ್ಗಳು ದೊಡ್ಡದಾದಾಗೆ, ಮಲ್ಟಿಸ್ಟೋರ್ ಬಿಲ್ಡಿಂಗ್ಗಳು ಜಾಸ್ತಿ ಆದಾಗೆ ಮಾಧ್ಯಮಗಳ ಮಾಲೀಕತ್ವಕ್ಕೆ ಆಸೆಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಅದರ ಪ್ರತಿ ಹೊರೆ ಎಲ್ಲ ವರದಿಗಾರರ ಮೇಲೆ ಬೀಳ್ತಾ ಇದೆ. ಬಹುಶಃ ರಾಜ್ಯ ಮಟ್ಟದ ಪತ್ರಿಕೆ ಅಥವಾ ಟಿವಿಯಲ್ಲಿ ಕೆಲಸ ಮಾಡುವ ಯಾವ ವರದಿಗಾರನು ಕೈಗಿಸ್ಕೊಂಡು ಎಲ್ಲರಿಗೂ ಎಲ್ಲ ವರದಿಗಾರರ ಮೇಲೆ ತುಂಬಾ ಒತ್ತಡಗಳಿದೆ. ಸುದ್ದಿ ಬರೆದಿರೋ ಪರವಾಗಿಲ್ಲ, ಜಾಹೀರಾತಿಗೆ ಸ್ಪಾನ್ಸರ್ಗೆ ಓಡಾಡುವಂತಹ ಪರಿಸ್ಥಿತಿ ಮಾತಾಡಲಿಕ್ಕೆ ಕೇಳೋ ಬೇಜಾರಾಗ್ತದೆ ಅಷ್ಟೇ. ಸ್ಪಾನ್ಸರ್ಗೆ ಓಡಾಡುವಂತ ಕಾರ್ಯ ವರದಿಗಾರ ಬೇಕಾಗಿತ್ತು. ವರದಿಗಾರ ಅಂದ್ರೆ ನಮಗೆ ಸುದ್ದಿ ಬರೆಯುವ ಅಥವಾ ಏನು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ವ್ಯವಸ್ಥೆಯ ಸ್ವಲ್ಪ ಸುಧಾರಿಸೋದು ಪ್ರಜಾಪ್ರಭುತ್ವದಲ್ಲಿ ಒಂದು ಒತ್ತಡದ ಗುಂಪು ಸತ್ಯಾಗಬೇಕಾಗಿದೆ. ಇವತ್ತಿನ ದಿನಮಾನದಲ್ಲಂತೂ ಎಲ್ಲಾ ಪತ್ರಿಕೆಗಳಿಗೆ ಆ ಥರದ್ದು ಅಪಾಯ ಇದೆ. ಹೇಗಾದ್ರೂ ಮಾಡಿ ಒಂದಷ್ಟು ಜಾಹೀರಾತು ತರುವಂತಹ ಅಥವಾ ಒಂದಷ್ಟು ಸ್ಪಾನ್ಸರ್ ಮಾಡುವಂತಹ ವರದಿಗಾರನ್ನೇ ಹುಡುಕ್ತಿದ್ದಾರೆ. ಅಂಥವ್ರು ಮಾತ್ರ ಒಳ್ಳೆ ವರದಿಗಾರರಾಗಿ ಉಳಿಸ್ಕೊಳ್ಳೋಕೆ ಸಾಧ್ಯ. ಬಾಕಿಯವರೆಲ್ಲ ಚೆನ್ನಾಗಿ ಸುದ್ದಿ ಬರೆಯೋರು ಒಳ್ಳೆ ವರದಿಗಾರ ಆಗಲಾರದು ಅಂತ ನನ್ನ ವಾದನಂಬಿಕೆ. ಈ ಜಯರಾಮ್ ಇರೋದು ಅನಿಸ್ತದೆ. ಒಳ್ಳೆ ವರದಿಗಾರ ಅನ್ನೋದಕ್ಕೆ ಇದೇ ಚೇಂಜ್ ಆಗಿದೆ, ಯಾಕೆಂದ್ರೆ ಗೊತ್ತಾಗಿದೆ. ಸೊ ಈ ಪತ್ರಿಕೋದ್ಯಮ ಇರುವಂತಹ ಸವಾಲುಗಳನ್ನ ನೋಡಿ, ಅವಕಾಶಗಳು ಬಹಳ ಇದೆ. ಯಾರೊಬ್ಬ ತುಂಬಾ ಚೆನ್ನಾಗಿದೆ ಅಂತ ಮಾಡಬಲ್ಲೆ ಅಂತಂದ್ರೆ ವೆಬ್ಸೈಟ್ನಲ್ಲೋ ಯೂಟ್ಯೂಬ್ನಲ್ಲೋ ತಾನೊಬ್ಬ ಪತ್ರಕರ್ತನ ಕೂರಿಸ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಎಷ್ಟು ಮಟ್ಟಿಗೆ ಅವನಿಗೆ ತಿಂಗಳ ವರಮಾನ ಕೊಡುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ.
ಈ ಎಲ್ಲ ಕಾರಣಕ್ಕಾಗಿ ಒಂದು ಪತ್ರಕರ್ತ ಉಳಿಬೇಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ. ಪತ್ರಕರ್ತರಿಂದ ಆಚೆ ಇರುವಂತಹ ಸಂಘ ಸಂಸ್ಥೆಗಳು ಒಂದು ಒತ್ತಡದ ಗುಂಪಾಗಿ ಕೆಲಸ ಮಾಡಿ ಪತ್ರಕರ್ತರನ್ನ ಉಳಿಸ್ಬೇಕು. ಆಗ ಮಾತ್ರ ಪತ್ರಕರ್ತ ನಿರ್ಭಯೆಯಿಂದ ಹಿತತನದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಈಗಿನ ದೊಡ್ಡ ಸವಾಲು ಪತ್ರಕರ್ತರಿಗೆ ಅದೇ ಆಗಿದೆ. ಮೊದಲೇನು ಕಚೇರಿಯ ಒತ್ತಡಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಪತ್ರಕರ್ತರಿಗೆ ದಿನನಿತ್ಯ ಬೀಳ್ತಾ ಇದೆ. ಹಾಗಾಗಿ ಅಲ್ಲಿ ಜಯರಾಮ ಬರಬೇಕು, ರಾಮ ಬರಬೇಕು ಇದಂತ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡೋದು ಬಹಳ ಕಷ್ಟದ ಕೆಲಸ ಅನ್ನೋ ಕಾರಣಕ್ಕಾಗಿ ಇಲ್ಲ. ಅದು ಸರ್ಕಾರದ ವಿಷಯ ನೋಡೋದಾದ್ರೆ ಹಾಗೆ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಪತ್ರಿಕೆಗಳಿಗೆ ಕೂಡ OBC-ನ ವಿಸ್ತರಿಸಿದ್ರು, ಒಂದಷ್ಟು ಜಾಹೀರಾತುಗಳ ರೂಪದಲ್ಲಿ ಬೆಂಬಲವಾಗಿದ್ದಾರೆ. ಆದ್ರೆ ಹಂಗೆ ಆಗ್ತಿಲ್ಲ. ಸಂಸ್ಥೆಗಳೇನಾಗ್ತದೆ ಅಂದ್ರೆ ಸಂಸ್ಥೆಗಳ ಆಸೆಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಮೊದಲೆಲ್ಲ ಪತ್ರಿಕೆಯನ್ನು ಕಟ್ಟೋರು ರಾಜಕಾರಣ ಮಾಡೋದು ಅಂತಂದ್ರೆ ಅದು ಸಮಾಜ ಸೇವೆಯನ್ನು ಅನ್ನುವ ಭರವಸೆ ಇಟ್ಕೊಂಡು ಬರ್ತಾ ಇರೋದು. ಅದು ಸಮಾಜ ಸೇವೆ ಮಾಡ್ತೀನಿ ಅನ್ನೋ ಆಸೆ ಇಟ್ಕೊಂಡು ಬರ್ತಾ ಇರೋದು. ಈಗ ಹಂಗಿಲ್ಲ. ಪತ್ರಿಕೆ ಮಾಡಿದ್ರೆ ಅನುಕೂಲಗಳು ಜಾಸ್ತಿ ಇದಾವೆ. ಏನಂದ್ರೆ ಅವು ಸಮಾಜದಲ್ಲಿ ಶಿಕ್ಷಿತ ವ್ಯಕ್ತಿಯಾಗಿ ಗುರುತಿಸ್ಕೊಳ್ತಾರೆ ಮತ್ತು ಅದನ್ನ ಹಣ ಮಾಡೋಕೆ ಅನುಕೂಲ ಇದೆ ಅನ್ನುವ ನಂಬಿಕೆ ಬಹಳ ಜನ ಬಂದಿದೆ. ಹಂಗೆ ಆಗಲ್ಲ. ಏನಪ್ಪ ಅಂತಂದ್ರೆ ತುಂಬಾ ಜನ ಹಂಗೆ ಇಟ್ಕೊಂಡು ಬಂದವರು 3,000 ಪತ್ರಿಕೆ ನಡೆಸಕ್ಕೆ ಉಟ್ಕೊಂಡು ಸ್ಥಳಗಳಿದ್ದಾರೆ. ಈ ಕರೋನಾ ಒಂದು ಸಂದರ್ಭದಲ್ಲಿ 70% ಪತ್ರಕರ್ತರು ನಿರುದ್ಯೋಗಿಗಳಾಗಬೇಕಾಗ್ತದೆ. ಕರೋನಾ ಸಮಯದಲ್ಲಿ ಜಾಸ್ತಿ ಇದೆ ಸ್ಟಾಫ್ ಅಂತ ಹೇಳಿ ಈ ಎಲ್ಲವನ್ನ ಬಹುಶಃ ನಾವು ಪತ್ರಕರ್ತರ ಸಂಘ ರಾಜ್ಯ ಮಟ್ಟದಲ್ಲಿ ಚಾಲಕರನ್ನ ಪತ್ರಕರ್ತರನ್ನ ಪ್ರಾಮಾಣಿಕವಾಗಿ ಉಳಿಸೋದಕ್ಕೆ ಏನ್ ಮಾಡ್ಬೋದು ಅಂತ ಒಂದು ರಾಮದೇವ ಸಂಘಟನೆ ಇರೋದ್ರಿಂದ ಕಷ್ಟ ಆಗ್ಲಿಕ್ಕಿಲ್ಲ ಅನ್ಕೋತೀನಿ. ಯಾಕಂದ್ರೆ ಸಾಂಘಿಕವಾಗಿ ಮಾತಾಡುವಾಗ ಒಂದು ಶಕ್ತಿ ಇರುತ್ತೆ. ಅದೊಂದು ಕೆಲಸ ಹಾಕೋದಕ್ಕೆ ಸಾಧ್ಯ ಇದೆ. ಇಬ್ರು ಸಂಘದ ಚಟುವಟಿಕೆ ಇರುವಂತ ಸಂಸ್ಥೆಗಳಿದ್ದಾರೆ ಮತ್ತೆ ಬೇರೆ ಮಾಡಿದ್ದಾರೆ. ಅವರು ಸ್ವಲ್ಪ ಒತ್ತಡ ಹಾಕಿ ಪತ್ರಕರ್ತರನ್ನ ಪ್ರಾಮಾಣಿಕವಾಗಿ ಉಳಿಸೋದಕ್ಕೆ ನಾವೊಂದ್ಸರಿ ಮಾಡಿದ್ವಿ ದೇಶದಲ್ಲಿ. ಪ್ರಸನ್ನ ಕುಮಾರ್ ಅವರು ಅಧ್ಯಕ್ಷ ಆಗಿದ್ದಾಗ ಯಾರಾದ್ರೂ ಪತ್ರಕರ್ತರಿಗೆ ಏನಾದ್ರು ಆಮಿಷಗಳನ್ನ ಬರೆದಿದ್ರೆ ಅಥವಾ ಏನಾದ್ರು ಕೊಟ್ಟರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀವಿ. ಆಗ ಸ್ವಲ್ಪ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ವಿ. ಆ ಥರದ ಸಂಘದ ಕಡೆಯಿಂದ ಆದ್ರೆ ಸ್ವಲ್ಪ ಪ್ರತಿಭಟನೆ ಸುಧಾರೋದಕ್ಕೆ ಸಾಧ್ಯ ಆಗುತ್ತೆ. ಪತ್ರಕರ್ತ ಸ್ವಲ್ಪ ನಾನು ಬರೀಬಹುದು, ಏನು ಬೇಕಾದ್ರೂ ಬರೀಬಹುದು, ನನಗೆ ಆಫೀಸಲ್ಲಿ ಬೆಂಬಲ ಇದೆ, ಸಮಾಜದಲ್ಲಿ ಬೆಂಬಲ ಇದೆ ಅಂತ ಅನ್ನಿಸಿದ್ರೆ ಆಗ ಪ್ರಜಾಪ್ರಭುತ್ವ ಸ್ವಲ್ಪ ಶುದ್ಧವಾಗಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಎಲ್ಲ ಆಗ್ತಾ ಇದೆ. ಮೂಡ ಆಗೋಣ, ಮಾನಸಿಕೆ ಆಗೋಣ, ಆಮೇಲೆ ಹಿಂದಿನವರಾಗೋಣ, ಮುಂದಿನವರಾಗೋಣ ಮಾಡ್ಬೋದು. ಆದ್ರೆ ಅಷ್ಟು ತಂದಲ್ಲಿ ಇವ್ರು ಪರವಾಗಿಲ್ಲ ಅಂತ ಹೇಳೋದಕ್ಕೆ ನಮ್ಗೆ ಯಾರು ಮಾಡೋದು ಸಿಗ್ತಾ ಇಲ್ಲ. ಮತ್ತಾದ್ರೆ ಇಂಥ ಸಂದರ್ಭ ಬಂದಾಗ ಅವನ್ನ ಎಷ್ಟು ಒಂದ್ಸರಿ ಗೊತ್ತಿಲ್ಲ. ಅನಂತಮೂರ್ತಿ ಅವರು ತಾನು ರಾಜ್ಯಸಭೆಗೆ ಮೆಂಬರ್ ಆಗ್ತೀನಿ ಅಂತ ಲಜ್ಜೆ ಹಾಕ್ತೀವಿ. ಬೇರೆ ಬರ್ತೀನಿ. ಆದ್ರೆ ಇದು ಸರಿ ಇಲ್ಲ ಈ ವ್ಯವಸ್ಥೆ. ಇದಕ್ಕೊಂದು ಆದರ್ಶ ಬೇಕು ಅನ್ನೋಕ್ಕೆ ಆದರ್ಶದ ಒಂದು ವ್ಯಕ್ತಿಗಳು ಸಿಗ್ತಾ ಇದೆ. ಈಗ ಸಾಹಿತಿಗಳು, ಸಾಂಸ್ಕೃತಿಕವಾಗಿ ಕಾಣಿಸ್ಕೊಂಡ ವ್ಯಕ್ತಿಗಳೆಲ್ಲ ಅವರು ಕರೆಕ್ಟ್ ಆಗ್ತಿದ್ದಾರೆ. ಅವರು ಒಂದೊಂದು ಪಕ್ಷದ ಪರವಾಗಿ ಮಾತಾಡ್ತಾರೆ. ಈಗ ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಜನ ಇರ್ತದೆ, ಇವರ ಬಿಜೆಪಿಯ ಪರವಾಗಿ ಒಂದಷ್ಟು ಜನ ಇರ್ತಾರೆ, JDS ಪರವಾಗಿ ಒಂದಷ್ಟು ಜನ ಇರ್ತಾರೆ. ಅಂದ್ರೆ ನಮಗೆ ಸಮಾಜದಲ್ಲಿ ಮಾದರಿಗಳೇ ಇಲ್ಲಿ ಮಾಡಾಗಿದೆ. ಸಾಹಿತಿಗಳು ಹೆಚ್ಚಿಸ್ತಾರೆ ಇರಪ್ಪ, ಎದುರ್ಕೋಬೇಕು ಅಲ್ಪ, ಹಿರಣ್ಯಂತ ಒಬ್ಬ ನಾಟಕಕಾರ ನಾಳೆ ನಮ್ಮ ಮರ್ಯಾದೆ ಕಳಿಸ್ತಾನೆ ಎಂಬ ಭಯ ಇರ್ತಾ ಇತ್ತು. ಆ ಭಯನೂ ನಮಗೆ ಈಗ ಇಲ್ಲ. ಮಾಧ್ಯಮದ ಭಯ ಅಥವಾ ಸಮಾಜದ ಗಣ್ಯಮಾನ್ಯರ ಭಯ ಇಲ್ಲ, ಸಾಹಿತಿಗಳ ಕಲಾವಿದರ ಭಯ ಇಲ್ಲಿರುವಂತಹ ಸಮಾಜ ಇದ್ದಿಲ್ಲ ಅಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ. ಅದು ಬಹಳ ಅಪಾಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಾಳೆ ಜನಸಾಮಾನ್ಯ ತನ್ನ ರೈಟ್ಸ್ನ ಏನು ಕೇಳೋದಕ್ಕೆ ಅವಕಾಶ ಇಲ್ಲೋ ಅನ್ನೋ ಆಗ್ಬಿಡುತ್ತೆ. ಆ ಪರಿಸ್ಥಿತಿಯಿಂದ ನಾವು ಹೊರಬರ್ಬೇಕಾದ್ರೆ ಒಂದು ನಮ್ಮ ಪತ್ರಕರ್ತರ ಸಂಘಟನೆಗಳು ಬಲಗೊಳ್ಳಬೇಕು. ಅದೃಷ್ಟವಶಾತ್ ಈಗ ನಮ್ಮ ರಾಜ್ಯ ಸಂಘದಲ್ಲಿ ಎಲ್ಲರೂ ವೃತ್ತಿ ಬಂಧುಗಳಿದ್ದಾರೆ. ಮೊದಲೆಲ್ಲ ಆಗಿರ್ತಿಲ್ಲ. ಮೊದಲು ವೃತ್ತಿ ಹೋಗೋದಕ್ಕೆ ಭಯ ಆಗ್ತಿದೆ, ಎಲ್ಲ ಹೊರಗಡೆ ನಿಲ್ಲಿಸ್ತಿದ್ರು. ಈಗ ಅದೃಷ್ಟವಶಾತ್ ಎಲ್ಲರೂ ವೃತ್ತಿ ನಿರತರು ಇದ್ದಾರೆ. ಒಂದಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ತಗೊಳ್ಳೋರು ಮತ್ತೆ ಜಯರಾಮವರು, ಸೋಮನ ಮತ್ತೆ ಅಡ್ಡವಾಡ ಪುಟ್ಟಪ್ಪ ಎಲ್ಲರಿಂದ ಸ್ವಲ್ಪ ಕ್ರಿಯಾಶೀಲವಾಗಿ ಕೆಲಸ ನಡೀತಾ ಇದೆ. ನಾನು ಸಂಘಕ್ಕೆ ರಿಕ್ವೆಸ್ಟ್ ಮಾಡೋದಪ್ಪ ಅಂತಂದ್ರೆ ಏನು ನಮ್ಮ ನಿರೀಕ್ಷೆಯ ಪತ್ರಿಕೋದ್ಯಮದ ನಿರೀಕ್ಷೆಯ ಸವಾಲುಗಳಿದ್ದಾವಲ್ಲ, ಆ ಸವಾಲುಗಳು ಬಗೆಹರಿಬೇಕಾದ್ರೆ ಮೊದಲು ಪತ್ರಕರ್ತ ಉಳಿಬೇಕು. ಆಮೇಲೆ ಒಟ್ಟಾರೆ ಸವಾಲುಗಳನ್ನ ಮಾಧ್ಯಮ ಲೋಕದ ಸವಾಲುಗಳನ್ನು ನಾವು ಎದುರಿಸ್ಬೋದು.